ನಮಸ್ಕಾರ ಸ್ನೇಹಿತರೆ, ಮತ್ತೆ ರಿಪೋರ್ಟ್ ಬಂದಿದೆ. ಮಂಗಳೂರು, ಉಡುಪಿ, ಕರಾವಳಿ ತೀರಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭೂಮಿ ಸಮುದ್ರದ ಅಡಿಗೆ ಹೋಗುತ್ತೆ ಅಂತ. ಬರೀ ಮಂಗಳೂರು, ಉಡುಪಿ ಮಾತ್ರ ಅಲ್ಲ, ಮುಂಬೈ, ಚೆನ್ನೈ, ಕೊಚ್ಚಿ, ಭಾರತದ ಬಹುತೇಕ ಕರಾವಳಿ ನಗರಗಳಿಗೆ ಬಹಳ ದೊಡ್ಡ ಅಪಾಯ ಇದೆ ಅಂತ. ನೋಡಿ, ಈ ಎಲ್ಲಾ ನಗರಿಗಳನ್ನ, ಸಿಟೀಸ್ ಅನ್ನ ಭಾರತದ ಆರ್ಥಿಕತೆಯನ್ನ ಎಳೆಯೋ ಬಂಡಿಗಳು ಅಂತ ಪರಿಗಣಿಸಲಾಗುತ್ತೆ ಫ್ಯೂಚರ್ನಲ್ಲಿ, ಆಲ್ರೆಡಿ ಇವಾಗಲೂ ಕೂಡ. ಆದರೆ ಇದೇ ನಗರಗಳು ದೊಡ್ಡ ಪ್ರಮಾಣದಲ್ಲಿ ಭೂಮಿಯನ್ನು ಕಳ್ಕೊಳ್ತವೆ, ಸಮುದ್ರ ಬಂದು ನುಂಗುತ್ತೆ ಭೂಮಿಯನ್ನ ಅಂತ ಖುದ್ದು ವಿಶ್ವಸಂಸ್ಥೆಯ ರಿಪೋರ್ಟ್ ಹೇಳ್ತಾ ಇದೆ. ನೀವೀಗ ಸ್ಕ್ರೀನ್ ಮೇಲೂ ಕೂಡ ರಿಪೋರ್ಟ್ ನೋಡ್ತಾ ಇದ್ದೀರಾ. ಮತ್ತೊಂದು ರಿಪೋರ್ಟ್ ಬಂದಿದೆ. ಈ ಕರಾವಳಿ ನಗರಗಳಿಗಿಂತ ಎತ್ತರಕ್ಕೆ ಸಮುದ್ರ ಮಟ್ಟ ಏರಿಕೆಯಾಗುತ್ತೆ, ನಮ್ಮ ಕರಾವಳಿಯನ್ನ ನೀರಿನ ಅಡಿಯಲ್ಲಿ ನಿಂತು ನೋಡಬೇಕಾದ ಪರಿಸ್ಥಿತಿ ಬರುತ್ತೆ ಅಂತ ರಿಪೋರ್ಟ್ ಹೇಳ್ತಿದೆ. ಹಾಗಿದ್ರೆ ನಿಜಕ್ಕೂ ಈ ನಗರಗಳಿಗೆ ಆಗೋದೇನು? ಈ ಪಟ್ಟಿಯಲ್ಲಿ ಇನ್ಯಾವ ಸಿಟಿಗಳಿವೆ? ಏನು ಕಾರಣ? ಈ ಮುಂಚೆ ಯಾವೆಲ್ಲ ನಗರಗಳು ನೀರಿನ ಅಡಿಗೆ ಹೋಗ್ಬಿಟ್ಟಿದಾವೆ ಆಲ್ರೆಡಿ? ಈ ರೀತಿಯಾಗಿ ಎಲ್ಲವನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಸ್ನೇಹಿತರೆ, ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಹಾಗೆ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ನ ಪ್ರತ್ಯೇಕವಾಗಿ ಪಬ್ಲಿಷ್ ಮಾಡ್ತಾ ಇದ್ದೀವಿ ಮೆಂಬರ್ಶಿಪ್ ಪ್ರೋಗ್ರಾಮ್ನಲ್ಲಿ. ಅದನ್ನು ನೀವು ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಜಾಯಿನ್ ಆಗಬಹುದು. ಹಾಗೆ ಸ್ನೇಹಿತರೆ, ಸೆವೆನ್ ಸೈನ್ಸ್ ಟೂರಿಸಂನವರ ನೆಕ್ಸ್ಟ್ ಟ್ರಿಪ್ ಅಂಡಮಾನ್ ನಿಕೋಬಾರ್ ದ್ವೀಪಗಳಿಗೆ. ಮಾಹಿತಿ ಇಲ್ಲಿದೆ, ಆಸಕ್ತರು ಸ್ಕ್ರೀನ್ ಶಾಟ್ ತಗೊಳ್ಳಿ, ಕಾಲ್ ಮಾಡಿ. ಸಮುದ್ರದ ಅಡಿಗೆ ಕರಾವಳಿ ಹೊರಬಂತು ಆಘಾತಕಾರಿ ರಿಪೋರ್ಟ್. ಸ್ನೇಹಿತರೆ, ಭಾರತದ ಆರ್ಥಿಕ ರಾಜಧಾನಿ ಮುಂಬೈ, ಬ್ಯಾಂಕ್ಗಳ ತೊಟ್ಟಿಲು ಮಂಗಳೂರು, ಮ್ಯಾನುಫ್ಯಾಕ್ಚರಿಂಗ್ ಹಬ್ ಚೆನ್ನೈ, ಹೀಗೆ ಭಾರತದ ಅತಿ ಪ್ರಮುಖ ನಗರಗಳು ಈ ರೀತಿ ಮುಳುಗುವ ಭೀತಿಯನ್ನ ಎದುರಿಸ್ತಾ ಇವೆ ಅಂತ ವಿಶ್ವಸಂಸ್ಥೆಯ ಇಂಟರ್ ಗವರ್ಮೆಂಟಲ್ ಪ್ಯಾನೆಲ್ ಆನ್ ಕ್ಲೈಮೇಟ್ ಚೇಂಜ್ IPCC ಹೇಳ್ತಾ ಇದೆ. ಅದರಲ್ಲೂ ಈ ಎಲ್ಲ ಸಿಟಿಗಳು ಈ ಶತಮಾನದ ಅಂತ್ಯದಲ್ಲಿ ಅಂದರೆ 2100ರ ವೇಳೆಗೆ ಸಮುದ್ರ ಮಟ್ಟಕ್ಕಿಂತ ಅಡಿಗೆ ಬರಲಿವೆ ಅಂತ ಈ ವರದಿಯಲ್ಲಿ ಹೇಳಲಾಗಿದೆ. ನಾವು ಮಂಗಳೂರನ್ನೇ ತಗೊಂಡ್ರೆ ಕೆಲವೇ ದಶಕಗಳಲ್ಲಿ ಸಮುದ್ರ ಮಟ್ಟಕ್ಕಿಂತ 1.87 ಅಡಿಗಳಷ್ಟು ಕೆಳಗೆ ಬರುತ್ತೆ. ಸಮುದ್ರ ಮಟ್ಟ ಅಷ್ಟು ಎತ್ತರಕ್ಕೆ ಹೋಗುತ್ತೆ. ಫ್ಯೂಚರ್ನ ಸಿಟಿ, ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೆಸ್ಕೊಳ್ತಾ ಇರೋ ಮಂಗಳೂರು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅಂತ ಈ ರಿಪೋರ್ಟ್ ಹೇಳ್ತಿದೆ. ಹಾಗೆ ನೋಡಿದ್ರೆ ಈಗ ಆಲ್ರೆಡಿ ನಮ್ಮ ಕರ್ನಾಟಕದಲ್ಲಿರೋ 328 ಕಿಲೋಮೀಟರ್ ಸಮುದ್ರ ತೀರದ ಪೈಕಿ 91.6 ಕಿಲೋಮೀಟರ್ ತೀರ ತನ್ನ ಶೇಪ್ ಕಳ್ಕೊಳ್ತಿದೆ. ಈ ಬಗ್ಗೆ ಖುದ್ದು ರಾಜ್ಯ ಸರ್ಕಾರದ ಕರಾವಳಿ ಅನಾಲಿಸಿಸ್ ಮಾಡೋಕೆ ಒಂದು ಟೀಮ್ ಏನು ರಚನೆ ಮಾಡಲಾಗಿತ್ತು. ಅದರಲ್ಲಿ ಹೇಳಲಾಗಿತ್ತು 1990ರಲ್ಲಿ 43.7 ಕಿಲೋಮೀಟರ್ ತೀರದಲ್ಲಿ ಸವಕಳಿ ಆಗ್ತಾ ಇತ್ತು. ಈಗದು 91.6 ಕಿಲೋಮೀಟರ್ಗೆ ಹೆಚ್ಚಾಗಿದೆ, ಅಂದರೆ ಡಬಲ್ಗಿಂತ ಜಾಸ್ತಿ ಆಗ್ತಿದೆ. ಉತ್ತರ ಕನ್ನಡ ಜಿಲ್ಲೆಯ 28% ಸಮುದ್ರ ತೀರ, ಉಡುಪಿಯ 38%, ದಕ್ಷಿಣ ಕನ್ನಡದ 39% ತೀರದಲ್ಲಿ ಸವಕಳಿ ಆಗ್ತಿದೆ. 3 ಜಿಲ್ಲೆಗಳಲ್ಲಿ ಒಟ್ಟು 44 ಸ್ಟ್ರೆಚ್ಗಳನ್ನು ಅಥವಾ ಬೀಚ್ಗಳಲ್ಲಿ ಅಪಾಯ ಇದೆ ಅಂಥೇಳಿ ಕರ್ನಾಟಕದ್ದೇ ಸಮಿತಿ ರಿಪೋರ್ಟಲ್ಲಿ ಹೇಳಿತ್ತು. ಈಗ ಈ ಹೊಸ ವರದಿ, ವಿಶ್ವಸಂಸ್ಥೆಯ ವರದಿ, ಮಂಗಳೂರು ಭಾಗ ಹೆಚ್ಚು ಕಮ್ಮಿ 2 ಅಡಿ ಕೆಳಗೆ ಬರುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಯ್ಯೋ, ಜಸ್ಟ್ 2 ಅಡಿನಾ ಅಂತ ಅನಿಸ್ಬೋದು. ಇದು ಯಾಕಿಷ್ಟು ಅಪಾಯ ಅಂತ ನಿಮಗೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಆದರೆ ಇದರ ಜೊತೆಗೆ ಸ್ನೇಹಿತರೆ, ಗುಜರಾತ್ನ ಕಾಂಡ್ಲಾ ಇದು ಸುಮಾರು 1.87 ಅಡಿ ಕೆಳಗೆ ಬರುತ್ತೆ. ಓಕಾ ಬಂದರು 1.96 ಅಡಿಗಳಷ್ಟು ಕೆಳಗೆ ಬರುತ್ತೆ. ಹಾಗೆ ಭಾವನಗರ್ ಇದಂತೂ ಭರ್ತಿ 2.70 ಅಡಿಯಷ್ಟು ಕೆಳಗೆ ಬರುತ್ತೆ ಸಮುದ್ರದ ನೀರಿಗಿಂತ. ಮುಂಬೈ ಭರ್ತಿ 1.90 ಅಡಿ ಕೆಳಗೆ ಬರುತ್ತೆ. ಹಾಗೆ ಗೋವಾದ ಮುರ್ಮುಗಾವೋ ಸುಮಾರು 2.06 ಅಡಿ ಸಮುದ್ರ ಮಟ್ಟಕ್ಕಿಂತ ಕೆಳಗೆ ಬರುತ್ತೆ. ಕೇರಳದ ಕೊಚ್ಚಿ 2.32 ಅಡಿ, ಒಡಿಶಾದ ಪಾರದೀಪ್ 1.93 ಅಡಿ ಕೆಳಗೆ, ತಮಿಳುನಾಡಿನ ಚೆನ್ನೈ 1.87 ಅಡಿಯಷ್ಟು ಕೆಳಗೆ ಬರುತ್ತೆ. ಹಾಗೆ ಪಶ್ಚಿಮ ಬಂಗಾಳದ ಖಿದಿಪುರ್ 0.49 ಅಡಿ ಕೆಳಗೆ ಬರುತ್ತೆ. ವಿಶಾಖಪಟ್ಟಣಂ 1.77 ಅಡಿ, ತೂತುಕುಡಿ ಅಥವಾ ಟುಟಿಕಾರಿನ್ 1.9 ಅಡಿ ಕೆಳಗೆ ಬರುತ್ತೆ ಅಂತ ರಿಪೋರ್ಟ್ ಹೇಳ್ತಾ ಇದೆ. ಇನ್ನೊಂದು 75 ವರ್ಷಗಳಲ್ಲಿ ಈ ರೀತಿ ಆಗುತ್ತೆ ಅಂತ. ಸ್ನೇಹಿತರೆ, ತುಂಬಾ ಜನಕ್ಕೆ 2-3 ಅಡಿ ನೀರು ಹೆಚ್ಚಾದ್ರೆ ಏನಾಗುತ್ತೆ ಅನ್ನೋ ಯೋಚನೆ ಬರ್ಬೋದು. ಅಫ್ಕೋರ್ಸ್ ಇಲ್ಲಿ ಸಂಪೂರ್ಣ ನಗರದ ಮೇಲೆ ಬಂದು 2 ಅಡಿ ನೀರು ನಿಂತ್ಕೊಳ್ಳೋದಿಲ್ಲ, ನಿಜ. ಆದರೆ ಪರಿಣಾಮ ಭಯಾನಕವಾಗಿರುತ್ತೆ. ಸಮುದ್ರದಲ್ಲಿ ಅರ್ಧ ಅಡಿ ಕೂಡ ಏರಿಕೆಯಾದ್ರೂ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಸಮುದ್ರವನ್ನು ಎಲ್ಲೂ ತಡೆದು ನಿಲ್ಲಿಸೋಕ್ಕಾಗಲ್ಲ. ಮತ್ತು ಒಂದು ಸಲ ರೈಸ್ ಆದರೆ ಮತ್ತೆ ಕಮ್ಮಿ ಆಗಲ್ಲ, ಬದಲಿಗೆ ಮಳೆಗಾಲದಲ್ಲಿ ಮತ್ತಷ್ಟು ಜಾಸ್ತಿ ಆಗುತ್ತೆ. ನದಿಗಳಾದರೆ ಬೇಸಿಗೆಯಲ್ಲಿ ನೀರು ಕಮ್ಮಿ ಆಗುತ್ತೆ, ಇಲ್ಲ ಒಂದು ಡ್ಯಾಮ್ ಹಾಗೆ ಕಂಟ್ರೋಲ್ ಮಾಡ್ಬೋದು. ಆದರೆ ಸಮುದ್ರಕ್ಕೆ ಏನು ಡ್ಯಾಮ್ ಕಟ್ತೀರಾ? ಫಸ್ಟ್ ಮುಳುಗಡೆ ಆದ ಪ್ರದೇಶಗಳಲ್ಲಿ ಮೂಲಸೌಕರ್ಯಗಳು ಸಮುದ್ರ ಪಾಲಾಗುತ್ತೆ. ಅದು ಅಲ್ಲಿಗೆ ನಿಲ್ಲಲ್ಲ. ಸಮುದ್ರದ ಅಲೆಗಳು ಇನ್ನಷ್ಟು ಒಳಕ್ಕೆ ಡೌನ್ ಪ್ರದೇಶಗಳನ್ನು ನುಗ್ಗಿ ಅಲ್ಲೆಲ್ಲ ನೀರು ನಿಂತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಎರಡನೇದು ಉಪ್ಪು ನೀರಿನ ಸಮಸ್ಯೆ. ನದಿ ಮತ್ತು ಅಂತರ್ಜಲಗಳಿಗೆ ಉಪ್ಪು ನೀರು ಬಂದು ನುಗ್ಗುತ್ತೆ. 10 ಮೀಟರ್ಗಳಿಂದ ಹಲವಾರು ಕಿಲೋಮೀಟರ್ ತನಕ ಸಮುದ್ರದ ಉಪ್ಪು ನೀರು ಅಂತರ್ಜಲಕ್ಕೆ ಬಂದು ಚಾಚಬಹುದು, ಅಂದರೆ ಒಳ್ಳೆ ನೀರಿಗೆ ಬಂದು ಚಾಚಬಹುದು. ಭೂಮಿಯ ಸವಕಳಿ, ಸಮುದ್ರದ ನೀರಿನ ಹೊಡೆತಕ್ಕೆ ಹೆಚ್ಚಿನ ಮಣ್ಣು ಕೊಚ್ಕೊಂಡು ಹೋಗುತ್ತೆ. ಜೊತೆಗೆ ಸ್ನೇಹಿತರೆ, ಇವಾಗ ಹಲವು ಕಡೆ ಮ್ಯಾಂಗ್ರೋವ್ ಕಾಡುಗಳು ನೈಸರ್ಗಿಕ ಗೋಡೆಗಳಂತೆ ಕೆಲಸ ಮಾಡ್ತವೆ. ಅಲ್ಲದೆ ಮಣ್ಣು ಗಟ್ಟಿ ಇರೋದ್ರಿಂದ ಸಮುದ್ರದ ನೀರಿಗೆ ನ್ಯಾಚುರಲ್ ರೆಸಿಸ್ಟೆನ್ಸ್ ಇದೆ. ಆದರೆ ಅದನ್ನು ಮೀರಿ ನೀರು ಹೆಚ್ಚಾಗಿ ನಗರದ ಒಳಗೆ ಬಂದಾಗ ಯಾವುದೇ ಪ್ರತಿರೋಧನೆ ಇರೋದಿಲ್ಲ. ಸಮುದ್ರನ ಲೆವೆಲ್ಗೆ ಎಕ್ಸ್ಟೆಂಡ್ ಆಗಿರುತ್ತೆ, ಈಸಿಯಾಗಿ ಭೂಮಿಯನ್ನು ಕೊರ್ಕೊಳ್ತಾ ಹೋಗುತ್ತೆ.
ಕುಡಿಯೋ ನೀರನ್ನೆಲ್ಲ ಹಾಳು ಮಾಡ್ತಾ ಹೋಗುತ್ತೆ, ಅಂತರ್ಜಲನೂ ಹಾಳು ಮಾಡ್ತಾ ಹೋಗುತ್ತೆ. ಇದರಿಂದ ದೊಡ್ಡ ಆಸ್ತಿ ಪಾಸ್ತಿ ಹಾನಿ ಉಂಟಾಗುತ್ತೆ. ಈ ರೀತಿ ಕರಾವಳಿಯ ದೊಡ್ಡ ಭಾಗದ ಭೂಮಿ ಸಮುದ್ರದ ಅಡಿಗೆ ಹೋಗೋದ್ರಿಂದ ಭಾರತದ ಆರ್ಥಿಕತೆಯ ಚಕ್ರ ಮುರಿಯೋದ್ರ ಜೊತೆಗೆ ಕೋಟ್ಯಂತರ ಜನರ ಬದುಕು ಕೂಡ ಅಲ್ಲಾಡಬಹುದು ಇದರಿಂದ. ಹಾಗಿದ್ರೆ ಇದಕ್ಕೆ ಕಾರಣ ಏನು? ಸಾಕಷ್ಟು ಕಾರಣ ಇದೆ. ಸಮುದ್ರ ಮಟ್ಟ ಭಾರಿ ವೇಗದಲ್ಲಿ ಏರ್ತಾ ಇದೆ. ಜಾಗತಿಕ ತಾಪಮಾನ ಏರಿಕೆಯಿಂದಾಗಿ ಸಮುದ್ರ ಮಟ್ಟ ಸದ್ಯ ಪ್ರತಿ ವರ್ಷ 4 ಮಿಲಿಮೀಟರ್ ಹೆಚ್ಚಾಗ್ತಿದೆ. ಇದು ಮುಂದೆ ಇನ್ನೂ ಹೆಚ್ಚಾಗೋ ನಿರೀಕ್ಷೆ ಇದೆ. ಅದರಲ್ಲೂ ಕೂಡ ಈ ಭಾಗದಲ್ಲಿ, ಭೂಮಿಯ ಈ ಭಾಗದಲ್ಲಿ, ಏಷ್ಯಾದಲ್ಲಿ ಸಮುದ್ರ ಮಟ್ಟ ಏರಿಕೆ ಜಾಗತಿಕ ಸರಾಸರಿಗಿಂತ ಜಾಸ್ತಿ ಇದೆ. ಇಲ್ಲಿ ವರ್ಷಕ್ಕೆ 4.8 ರಿಂದ 8.2 ಮಿಲಿಮೀಟರ್ ವರೆಗೆ ಏರಿಕೆ ಆಗ್ತಿದೆ. IPCC ಕೂಡ, ವಿಶ್ವಸಂಸ್ಥೆ ರಿಪೋರ್ಟ್ ಕೂಡ ಇದನ್ನ ಉಲ್ಲೇಖ ಮಾಡಿದೆ. ಏಷ್ಯಾದಲ್ಲಿ ಸಮುದ್ರ ಮಟ್ಟ ಜಾಗತಿಕ ಆವರೇಜ್ಗಿಂತ ಹೆಚ್ಚಿರೋದಕ್ಕೆ ಕಾರಣಗಳನ್ನ ಕೂಡ ಕೊಡಲಾಗಿದೆ. ಮೊದಲನೇದಾಗಿ ರೀಜನಲ್ ಓಷನ್ ಡೈನಾಮಿಕ್ಸ್. ಸಾಗರ ಪ್ರವಾಹ ಮತ್ತು ಗಾಳಿ ಕೆಲ ನಿರ್ದಿಷ್ಟ ಪ್ರದೇಶಕ್ಕೆ ನೀರನ್ನ ತಳ್ಳುತ್ತೆ. ಫಾರ್ ಎಕ್ಸಾಂಪಲ್, ಪ್ಯಾಸಿಫಿಕ್ ಮೇಲೆ ಬೀಸೋ ಗಾಳಿ ನೀರನ್ನ ಆಗ್ನೇಯ ಏಷ್ಯಾ ಕಡೆ ತಳ್ಳುತ್ತೆ. ಎರಡನೇದು ಲ್ಯಾಂಡ್ ಸಬ್ಸಿಡೆನ್ಸ್. ಇತ್ತೀಚೆಗೆ ನಗರ ಪ್ರದೇಶದಲ್ಲಿ ಅಂತರ್ಜಲವನ್ನ ತೋಡಿ ಖಾಲಿ ಮಾಡ್ತಾ ಇದ್ವಿ. ಇದರಿಂದ ಭೂಮಿ ಕೆಳಗಡೆ ಕುಸಿಯುತ್ತೆ. ಇದು ಆಟೋಮ್ಯಾಟಿಕಲಿ ಸ್ಥಳೀಯ ಮಟ್ಟದಲ್ಲಿ ಸಮುದ್ರ ನೀರಿನ ಲೆವೆಲ್ ಮೇಲೆ ಇರೋದಕ್ಕೆ ಕಾರಣ ಆಗುತ್ತೆ. ಮೂರನೇದು ಹಿಮನದಿ ಮತ್ತು ಮಂಜುಗಡ್ಡೆ ಕರಗುವಿಕೆ. ಏಷ್ಯಾದಲ್ಲಿ ಹಿಮಾಲಯನ್ ರೀಜನ್ ಮತ್ತು ಟಿಬೆಟ್ ಪ್ರಸ್ಥಭೂಮಿ ಕಡೆ ಅತಿ ಹೆಚ್ಚು ಮಂಜುಗಡ್ಡೆ ಮತ್ತು ಹಿಮನದಿ ಇವೆ. ತಾಪಮಾನ ಏರಿಕೆ ಆಗ್ತಿರೋದ್ರಿಂದ ಇವೆಲ್ಲ ಕರಗಿ ಹೆಚ್ಚಿನ ನೀರನ್ನ ಸಮುದ್ರಕ್ಕೆ ಸೇರಿಸ್ತಿವೆ. ನಾಲ್ಕನೇದಾಗಿ ಥರ್ಮಲ್ ಎಕ್ಸ್ಪಾನ್ಷನ್ ಎಫೆಕ್ಟ್. ಇದು ಸಮುದ್ರ ಮಟ್ಟ ರ್ಯಾಪಿಡ್ ಆಗಿ ಏರಿಕೆ ಆಗೋದಕ್ಕೆ ದೊಡ್ಡ ಕೊಡುಗೆ ಕೊಡ್ತಾ ಇದೆ. ಹೇಗಂದ್ರೆ ನೀರು ಶಾಖವನ್ನ ಹೀರ್ಕೊಂಡು ಎಕ್ಸ್ಪ್ಯಾಂಡ್ ಆಗೋ ಗುಣವನ್ನ ಹೊಂದಿದೆ. ಉದಾಹರಣೆಗೆ, ನೀವು 1 ಲೀಟರ್ ನೀರನ್ನ 20 ಡಿಗ್ರಿ ಸೆಲ್ಸಿಯಸ್ ನಿಂದ 80 ಡಿಗ್ರಿ ಅಥವಾ 80 ಡಿಗ್ರಿ ಸೆಲ್ಸಿಯಸ್ಗೆ ಬಿಸಿ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಆಗ ನೀರು 25 ಮಿಲಿಮೀಟರ್ ನಷ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ, ಹಿಗ್ಗತ್ತೆ. ಸಮುದ್ರದಲ್ಲಿ ಅಗಾಧ ಪ್ರಮಾಣದ ನೀರಿರೋದ್ರಿಂದ 1 ಡಿಗ್ರಿ ಟೆಂಪರೇಚರ್ ಹೆಚ್ಚಾದ್ರೂ ಕೂಡ ಹಲವು ಸೆಂಟಿಮೀಟರ್ ವರೆಗೆ ಸಮುದ್ರ ಮಟ್ಟ ಏರಿಕೆಯಾಗುತ್ತೆ. ಏಷ್ಯಾದಲ್ಲಿ ಬಿಸಿಲು ಚೆನ್ನಾಗಿ ಬೀಳೋದ್ರಿಂದ ವೇಗವಾಗಿ ನೀರು ಎಕ್ಸ್ಪ್ಯಾಂಡ್ ಆಗುತ್ತೆ. ನಿಮ್ಗೆ ಗೊತ್ತಿರಲಿ, ಈಗ ಆಲ್ರೆಡಿ ಜಗತ್ತಲ್ಲಿ ಅನೇಕ ನಗರಗಳು ಸಮುದ್ರದಲ್ಲಿ ಮುಳುಗಡೆ ಆಗಿ ಹೋಗಿವೆ. ನಮ್ಮದೇ ದೇಶದ ದ್ವಾರಕಾ ನಗರಿ, ಕೃಷ್ಣರ ನಗರಿ ಅಂತ ಕರೆಸ್ಕೊಳ್ಳೋ ನಗರ, ಶಕಪೂರ್ವ 1500 ರಿಂದ 1200 ನಡುವೆ ಮುಳುಗಡೆಯಾಗಿತ್ತು. ದ್ವಾರಕದ ಅವಶೇಷಗಳು ಸಮುದ್ರದಲ್ಲಿ 20-36 ಮೀಟರ್ ಅಡಿಯಲ್ಲಿ ಇವಾಗಲೂ ಇದಾವೆ. ಅಲ್ಲಿ ಹೋಗಿ ನೋಡಿದ್ದಾರೆ. ಹಾಗೆ ಹೆರಾಕ್ಲಿಯನ್ ಸಿಟಿ, ಈಜಿಪ್ಟ್, ಇದು ಕೂಡ ಸುಮಾರು 1200 ವರ್ಷಗಳ ಹಿಂದೆ ಮುಳುಗು ಹೋಗಿದೆ. ಇಟಲಿಯ ಬೈಯೆ ನಗರ, ಜಮೈಕಾದ ಪೋರ್ಟ್ ರಾಯಲ್, ಇಸ್ರೇಲ್ನ ಅಥ್ಲೀಟ್ ಯಾಮ್, ಹೀಗೆ ಸಾಕಷ್ಟಿವೆ ಮುಳುಗಡೆ ಆಗಿರೋ ನಗರಗಳು. ಇತ್ತೀಚಿನ ಉದಾಹರಣೆ ಬೇಕು ಅಂದ್ರೆ ಇಂಡೋನೇಷ್ಯಾ ರಾಜಧಾನಿ ಜಕಾರ್ತದ ಕೆಲ ಭಾಗ 25 ಸೆಂಟಿಮೀಟರ್ ಸಮುದ್ರದ ತಳ ಸೇರ್ಕೊಳ್ತಾ ಇದೆ. ಹೀಗಾಗಿ ಇಂಡೋನೇಷ್ಯಾ ತನ್ನ ರಾಜಧಾನಿಯನ್ನ ಚೇಂಜ್ ಮಾಡೋಕೆ ಪ್ಲಾನ್ ಮಾಡಿದೆ. ಹಾಗೆ ನೈಜೀರಿಯಾದ ಲಾಗೋಸ್, ಈಜಿಪ್ಟ್ನ ಅಲೆಕ್ಸಾಂಡ್ರಿಯಾ, ಇಟಲಿಯ ವೆನಿಸ್ ಸೇರಿ ಹಲವು ನಗರಗಳು ಮುಳುಗಡೆ ಭೀತಿಯನ್ನ ಫೇಸ್ ಮಾಡ್ತಿವೆ. ಮಾಲ್ಡೀವ್ಸ್ ಅಂತೂ ಇಡೀ ದೇಶವೇ ಮುಳುಗು ಹೋಗೋ ಆತಂಕದಲ್ಲಿದೆ. 2050 ವೇಳೆಗೆ ಮನುಷ್ಯರು ಇರಕ್ಕೆ ಆಗಲ್ಲ ಮಾಲ್ಡೀವ್ಸ್ ನಲ್ಲಿ. 2100 ವೇಳೆಗೆ ಮಾಲ್ಡೀವ್ಸ್ ಇರಲ್ಲ, ಮುಳುಗು ಹೋಗುತ್ತೆ ಸಮುದ್ರದಲ್ಲಿ ಅಂತ ಹೇಳಲಾಗ್ತಾ ಇದೆ. ಸೊ ಇಂತಹ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ನಮ್ಮ ಭಾರತದ ಕರಾವಳಿ ನಗರಗಳು, ದೊಡ್ಡ ಕರಾವಳಿ ತೀರ ಇದೆ ನಮಗೆ ದೇಶದ 2 ಸೈಡ್ ಮತ್ತು ದಕ್ಷಿಣದಲ್ಲಿ. ಇಲ್ಲಿರುವಂತಹ ನಗರಗಳಿಗೂ ಕೂಡ ಅದರ ಪರಿಣಾಮ ಆಗೇ ಆಗುತ್ತೆ. ದೇಶಗಳೇ ಮುಳುಗಬೇಕಾದ್ರೆ ನಮ್ಮ ನಗರಗಳ ಕೆಲವೊಂದಷ್ಟು ಭೂಭಾಗಗಳು ಸಮುದ್ರದ ಎಡಗಡೆ ಹೋಗೋದು ಹೈಲಿ ಪಾಸಿಬಲ್. ವಿಶ್ವಸಂಸ್ಥೆ ರಿಪೋರ್ಟ್ ಕೂಡ ಇದನ್ನೇ ಹೇಳ್ತಾ ಇದೆ. ಈಗ ಇದರ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಮಾಹಿತಿ ಕೊಡೋ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನು ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಜಾಯಿನ್ ಆಗಿ ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್ ಅನ್ನು ನೀವು ಕೂಡ ನೋಡಬಹುದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.